ನಾನು ಕಾಲಜ್ಞಾನಗಳನ್ನು ಓದುವಾಗ ಕೆಲವಷ್ಟು ವಿಷಯಗಳನ್ನ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಇವು ಕೂಡ ಮೆನ್ಷನ್ ಆಗಿದ್ವು. 64 ಕಾಯಿಲೆಗಳು ಬರುತ್ತೆ, ಅದರಿಂದ ಮನುಷ್ಯರು ಬಾಗಿಲು ತೆಗಿಯೋದಕ್ಕಾಗದೆ ಮನೆ ಒಳಗಡೆನೆ ಸಾಯ್ತಾರೆ, ಎದ್ದೋಳೋದಕ್ಕಾಗೋದಿಲ್ಲ, ಕೂತಿದ್ದವರು ಕೂತಿದ್ದ ಜಾಗದಲ್ಲೇ ಸಾಯ್ತಾರೆ ಅಂತ ಎಲ್ಲ ಬರ್ದಿತ್ತಲ್ಲ. ಅಂಥ ಸನ್ನಿವೇಶ ಈಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ, ಅದು ಎಲ್ಲೋ ಅಲ್ಲ, ಚಿಕ್ಕಮಂಗ್ಳೂರಲ್ಲಿ ಕ್ರಿಯೇಟ್ ಆಗಿದೆ. ನಮಸ್ಕಾರ ವೀಕ್ಷಕರೇ. ಎಷ್ಟೋ ವಿಷಯಗಳನ್ನ ನಾವು ಪೇಪರ್ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮೊನ್ನೆ ಕೂಡ ನಾನು ರೀಸೆಂಟಾಗಿ ಕೆಲವಷ್ಟು ಪೇಪರ್ಗಳನ್ನ ಓದ್ತಾ ಇರ್ತೀನಿ. ಅದರಲ್ಲಿ ನೋಡಿದ್ದು ಹೊಸ ಕಾಯಿಲೆಗಳು ಬರ್ತಾ ಇರುತ್ತೆ ಅಂತ ನಾವು ಮಾತಾಡ್ತಾ ಇದ್ವಲ್ಲ, ಅಂಥದ್ರಲ್ಲಿ ಒಂದು ಕಾಯಿಲೆ ದೇವಗೊಂಡನ ಹಳ್ಳಿನಲ್ಲಿ ವೈರಲ್ ಜ್ವರ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಇದು ಚಿಕ್ಕಮಂಗ್ಳೂರಲ್ಲಿ ಇರುವಂಥ ಊರು, ಅದರಲ್ಲಿ ಬಂದಿರುವಂಥ ವೈರಲ್ ಜ್ವರ ಇದು. ಇದ್ರ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಊರಲ್ಲಿರುವಂಥ ಎಲ್ಲರಿಗೂ, ಸುಮಾರು 400 ಮನೆಗಳಿದೆ, ಮನೆಯಲ್ಲಿರುವಂಥ ಎಲ್ಲರಿಗೂ ಈ ಕಾಯಿಲೆ ಅನ್ನೋದು ಹರಡ್ತಾ ಇದೆ. ಕೀಲು ನೋವು ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ಮು. ಕೂತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ನೋವು, ಬೆನ್ನು ನೋವು, ಮೂಳೆಗಳು ಅಂತೂ ಪೂರ್ತಿಯಾಗಿ ನೋವಿರುತ್ತೆ. ಅಂಥ ಕಾಯಿಲೆ ಇದು. ಏನು ಕಾಯಿಲೆ ಇದು ಅಂತ ಯಾರಿಗೂ ಕೂಡ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಆ ಥರ ಕಾಯಿಲೆ ಚಿಕ್ಕಮಂಗ್ಳೂರಲ್ಲಿ ಈಗ ರೀಸೆಂಟಾಗಿ ಕೆಲವು ತಿಂಗಳುಗಳಿಂದ ಕಾಡ್ತಾ ಇದೆ. ಚಿಕನ್ ಗೂನಿಯಾ ಥರ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅಂದರೆ ಚಿಕನ್ ಗೂನಿಯಾಗಿ ಯಾವ ರೀತಿ ಲಕ್ಷಣಗಳಿರುತ್ತೋ ಆ ರೀತಿ ಲಕ್ಷಣಗಳು ಇದರಲ್ಲೂ ಕಾಣಿಸ್ಕೊಂಡಿದೆ. ಬಾಡಿದ ಮುಖ, ಇನ್ನು ಊದ್ಕೊಂಡ ಕಾಲುಗಳು, ಆ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ಇನ್ನು ಕೆಲವಷ್ಟು ಚಿಕನ್ ಗೂನಿಯಾ ಲಕ್ಷಣ ಏನಿರುತ್ತೆ ಆ ಥರ ಲಕ್ಷಣ ಇದೆ, ಆದರೆ ಚಿಕನ್ ಗೂನಿಯಾ ಅಲ್ಲ. ಚಿಕ್ಕ ವಯಸ್ಸು ಮಕ್ಕಳು, ಮಹಿಳೆಯರು, ವೃದ್ಧರು, ಯುವಕರು ಅಂದರೆ ಎಲ್ಲರಿಗೂ ಈ ಕಾಯಿಲೆ ಅನ್ನೋದು ಕಾಡ್ತಾ ಇದೆ. ಊಟ ಸೇರೋದಿಲ್ಲ, ಕೂತ್ಕೊಂಡ್ರೆ ಎದ್ದೊಳೋಕ್ಕಾಗೋದಿಲ್ಲ, ಈವನ್ ಬಾತ್ರೂಮ್ಗೆ ಹೋಗೋದಕ್ಕಾಗ್ತಾ ಇಲ್ಲ ಅಂದರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಈ ಕಾಯಿಲೆ ಹಿಂಸೆ ಕೊಡ್ತಾ ಇದೆ. ಕೂತ್ಕೊಂಡ್ರೆ ಎದ್ದೊಳೋದಕ್ಕಾಗ್ತಾ ಇಲ್ಲ, ಚೇರಲ್ಲಿ ಕೂತಿರೋರು ಅಲ್ಲೇ ಕೂತಿರೋಣ ಅನಿಸುತ್ತೆ, ಮಲಗಿರೋರು ಮೇಲೆ ಎದ್ದೊಳೋದಕ್ಕಾಗೋದಿಲ್ಲ, ಕೆಲಸ ಮಾಡದೇ ಇದ್ದರೆ ಊಟ ಸಿಗೋದಿಲ್ಲ, ಕೆಲಸ ಮಾಡೋಣ ಅಂದರೆ ಈ ಕಾಯಿಲೆ ಬಿಡ್ತಾ ಇಲ್ಲ. ಆ ರೀತಿ ಕಾಡ್ತಾ ಇದೆ ಈ ಕಾಯಿಲೆ. ಹೊಸ ಕಾಯಿಲೆಗಳು ಅಂತ ಹೇಳಿದ್ರಲ್ಲ, ಅಂಥದ್ರಲ್ಲಿ ಈ ಕಾಯಿಲೆ ಕೂಡ ಒಂದು. ಕೀಲುಗಳ ನೋವಿಂದ ಜನ ಬಳಲ್ತಾ ಇದ್ದಾರೆ. ಇಲ್ಲಿಗೆ ಡಾಕ್ಟ್ರುಗಳು ತುಂಬ ಕಡಿಮೆ ವಿಸಿಟ್ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ಕಾಯಿಲೆ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲದೆ ಇರೋದ್ರಿಂದ ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಕೊಡ್ತಾರೆ. ಜನ ಏನು ಮಾಡ್ತಾ ಇದ್ದಾರೆ, ಅಲ್ಲೇ ನಿಯರ್ ಬೈ ಇರುವಂಥ ಹಾಸ್ಪಿಟ್ಲ್ಗಳಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಏನು ಕಾಯಿಲೆ ಅಂತ ಗೊತ್ತಿಲ್ಲದೆ ಇರೋ ಡಾಕ್ಟ್ರುಗಳು ಚಿಕನ್ ಗೂನಿಯಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಆ ಲಕ್ಷಣಗಳಿರೋದ್ರಿಂದ ಅದೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಜನಕ್ಕೆ ಈ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ. ಈ ರೀತಿ ಪ್ರಾಬ್ಲಮ್ಗಳು ಕಾಡ್ತಾನೆ ಇದೆ. ಇದು ಯಾವ ಥರ ಕಾಯಿಲೆ ಹೇಳಿದ್ಮೇಲೆ ಕೆಲವೊಂದು ಕಾಯಿಲೆಗಳ ಬಗ್ಗೆ ಇವಾಗಲೂ ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ, ಡಾಕ್ಟ್ರುಗಳಿಗೂ ಗೊತ್ತಿಲ್ಲ. ಆ ಕಾಯಿಲೆ ಬಂದಾದ್ಮೇಲೆ ಅದಕ್ಕೆ ಏನಾದ್ರು ಮೆಡಿಸಿನ್ ಇದ್ರೆ ಕೊಡೋದಕ್ಕೆ ಅವ್ರು ಓದಿರ್ತಾರೆ, ಗೊತ್ತಿರುತ್ತೆ. ಅದನ್ನು ಬಿಟ್ಟು ಹೊಸ ಕಾಯಿಲೆಗಳು ಬಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದು. ಏನು ಔಷಧಿ ಕೊಟ್ಟರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಮನುಷ್ಯನ ಜೀವಕ್ಕೆ ಬೆಲೆ ಅನ್ನೋದಿದೆ. ಇಂಪ್ಯಾಕ್ಟ್ ನೋಡಿಕೊಂಡೇ ಕೊಡಬೇಕಾಗತ್ತೆ. ಸ್ವಲ್ಪನೇ ಟೆಸ್ಟ್ ಆ್ಯಂಡ್ ಟ್ರಯಲ್ ಅಂತಾರಲ್ಲ, ಆ ಥರ ಮಾಡಬೇಕಾಗತ್ತೆ. ಈ ಕರೋನಾ ಬಂದಾಗಲೂ ಒಂದೇ ಸಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಅರ್ಜೆಂಟಾಗಿ ವ್ಯಾಕ್ಸಿನ್ಗಳನ್ನ ಕಂಡುಹಿಡಿದ್ರು. ವ್ಯಾಕ್ಸಿನ್ ಏನೋ ಕೊಡ್ತಾ ಬಂದರು, ಅದರಿಂದ ಸೈಡ್ ಇಂಪ್ಯಾಕ್ಟು ಒಂದು 3-4 ವರ್ಷ ಆದ ಮೇಲೆ ಈಗ ಎಷ್ಟೋ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆಯಲ್ಲ, ಆ ಥರ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋದು ಇಲ್ಲಿ ಯೋಚನೆ ಮಾಡಿಕೊಂಡು ಡಾಕ್ಟರ್ಗಳು ಒತ್ತಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಬಂದಿರುವಂಥ ಕಾಯಿಲೆ ಯಾವುದು? ಇನ್ನು ಡಾಕ್ಟರ್ಗಳು ಹೇಳ್ತಾ ಇರೋದೇನು ಅಂದರೆ, ಈ ಊರಲ್ಲಿ 400ಕ್ಕೂ ಹೆಚ್ಚು ಮನೆಗಳಿದೆ. ಎಲ್ಲ ಮನೆಯಲ್ಲೂ ಮಿನಿಮಮ್ 3-4 ಜನ ಇದ್ದರೆ ಎಲ್ಲರಿಗೂ ಈ ರೀತಿ ಕಾಯಿಲೆ ಅನ್ನೋದಿದೆ. ಇನ್ನು ಡೆಂಗ್ಯೂ ಟೆಸ್ಟ್ ಮಾಡಿದ್ದಾರೆ, ಚಿಕನ್ ಗೂನಿಯಾ ಟೆಸ್ಟ್ ಮಾಡಿದ್ದಾರೆ, ಇನ್ನು ಬೇರೆದು ಟೆಸ್ಟ್ ಮಾಡಿದ್ದಾರೆ, ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ. ಈ 3ರಲ್ಲಿ ಯಾವ ಕಾಯಿಲೆನೂ ಅವ್ರಿಗಿಲ್ಲ. ಅದನ್ನು ಬಿಟ್ಟು ಬೇರೆ ಇನ್ಯಾವ ಕಾಯಿಲೆ, ಅದೇ ಡಾಕ್ಟರ್ಗಳಿಗೂ ಗೊತ್ತಾಗದೇ ಇರೋದು. ಸದ್ಯಕ್ಕೆ ಈಗ ಶೀತ ಗಾಳಿ, ಚಳಿ ಜಾಸ್ತಿ ಇರೋದ್ರಿಂದ ಅದರಿಂದ ಸ್ನಾಯುಗಳೇನೋ ಹಿಡ್ಕೊಂಡ್ಬಿಟ್ಟಿದೆಯೇನೋ, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯೇನೋ ಅಂತ ಡಾಕ್ಟರ್ಗಳು ಒಂದು ಸಂದೇಹ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ರೆಸ್ಟ್ ಮಾಡಿ ಅಂತ ಇಲ್ಲಿರೋ ಪೇಷಂಟ್ಗಳು ಹೇಳ್ತಾ ಇದ್ದಾರೆ. ಬಟ್ ಇದೇ ಕಾಯಿಲೆ ಅಂತ ಡಾಕ್ಟರ್ಗಳಿಗೂ ಗೊತ್ತಾಗ್ತಾ ಇಲ್ಲ. ಶೀತಗಾಳಿ ಎಲ್ಲ ಕಡೆ ಬೀಸಿದೆ, ಎಲ್ಲ ಕಡೆ ಪ್ರಾಬ್ಲಮ್ ಇಲ್ಲ, ಇದೊಂದು ಊರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಇದೆ ಏಂತಕ್ಕೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಇದಕ್ಕೆ ಉತ್ತರ ಅನ್ನೋದು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಬೇರೆ ಊರಿಗೂ ಹರಡೋ ಚಾನ್ಸಸ್ಸು ಇರಬಹುದು. ಈಗ ಆ ಊರಿಗೆ ನೆಂಟರು ಅವರು ಇವರು ಬರ್ತಾ ಇರ್ತಾರೆ, ಆ ನೆಂಟರು ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಅವರಿಂದ ಕಾಯಿಲೆ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಕಾಯಿಲೆ ಯಾವುದು ಅನ್ನೋದು ಕೂಡ ಗೊತ್ತಾಗದೇ ಇರೋದ್ರಿಂದ ಏನು ಹೇಳಬೇಕು ಅನ್ನೋದೇ ಡಾಕ್ಟರ್ಗಳಿಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಆ ಊರವರಿಗೆ ಏನು ಮಾಡಬೇಕು ಅನ್ನೋದು ದಾರಿ ತೋರಿಸ್ತಾ ಇಲ್ಲ. ಇದಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಗೌರ್ಮೆಂಟಿಂದ ಅನ್ನೋದು ಊರವರ ಬಾಧೆ. ಇಲ್ಲಿ ನೀವು ಪೇಪರಲ್ಲಿ ನೋಡ್ಬೋದು, ಆನ್ಲೈನಲ್ಲಿ ನೋಡಿದ್ರೂ ಕೆಲವಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅದರಲ್ಲಿ ಏನು ಅಂದರೆ, ಅಲ್ಲಿರೋರೇ ಒಬ್ಬರು ವ್ಯಕ್ತಿ ಹೇಳಿರೋದು, 2 ತಿಂಗಳಿಂದ ಮನೆಯಲ್ಲೇ ಕೂತಿದ್ದೀನಿ, ಎದ್ದು ತಿರುಗಾಡೋದಕ್ಕೂ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ,
ಸ್ವಲ್ಪ ಚೇತರಿಕೆ ಅನ್ನಿಸ್ದಾಗ ಬ್ಯಾಂಗ್ಳೂರ್ಗೆ ಟ್ಯಾಕ್ಸಿ ಮಾಡಿಸ್ಕೊಂಡು ಹೋಗಿ ಅಲ್ಲೂ ಕೂಡ ಟೆಸ್ಟ್ ಮಾಡಿಸಿದ್ವಿ. ವಾಪಸ್ ಮನೆಗೆ ಬಂದಾದ್ಮೇಲೆ ಸೇಮ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ. ಏನು ಪ್ರಾಬ್ಲಮ್ಮು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಥರ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಇದು ಯಾವ ಕಾಯಿಲೆ? ಈ ಕಾಯಿಲೆಗೆ ಏನಾದರೂ ಪರಿಹಾರ ಇದೆಯಾ? ಈ ಕಾಯಿಲೆ ಇನ್ನೂ ಸ್ಪ್ರೆಡ್ ಆಗ್ತಾ ಹೋಗುತ್ತಾ ಅನ್ನೋದೇ ಇಲ್ಲಿ ಜನರಿಗೆ ಭಯ ಮೂಡಿಸಿರೋದು. ಆ ಊರಿಗೆ ಹೋಗ್ಬೇಕಾ ಬೇಡವಾ? ಇಲ್ಲ ಗೌರ್ಮೆಂಟ್ ಅವ್ರ ಸಪೋರ್ಟಿಗೆ ಬರ್ತಾರಾ ಇಲ್ವಾ? ಆರೋಗ್ಯದ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ಎಲ್ಲ ಕಡೆ ಹೇಳ್ತಾರೆ. ಆದರೆ ಇಲ್ಲಿ ಈ ಕಾಯಿಲೆಗೆ ಪರಿಹಾರ ಸಿಗದೆ ಮತ್ತೆ ಜಾಸ್ತಿ ಆಗ್ತಾ ಹೋದರೆ ಆ ಊರಲ್ಲಿರುವಂಥ ಕಾಯಿಲೆ ಎಲ್ಲ ಊರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ ಊರಿನ ಜನ ಬೆಂಗಳೂರಿಗೂ ಬಂದು ಹೋಗ್ತಾ ಇದ್ದಾರೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ. ಬೆಂಗಳೂರಲ್ಲಿ ಸ್ಪ್ರೆಡ್ ಆಯಿತು ಅಂದರೆ ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಆದಂಗೆ ಬೇಡ, ಇಡೀ ದೇಶಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಬೆಂಗಳೂರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂಥ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಈ ಕರೋನಾ ಯಾವ ರೀತಿ ಸ್ಪ್ರೆಡ್ ಆಯಿತೋ ಅದೇ ರೀತಿ ಈ ಕಾಯಿಲೆನೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೇನೋ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ 400 ಫ್ಯಾಮಿಲಿಗೆ ಅಂಟ್ಕೊಂಡಿದೆ ಈ ಕಾಯಿಲೆ. ಅಂದರೆ ಅಂಟು ರೋಗನ, ಇಲ್ಲ ಸೊಳ್ಳೆಯಿಂದ ಬಂತ, ಇಲ್ಲ ಬೇರೆ ಏನಾದ್ರು ತಿಂದಿದ್ರಿಂದ ಬಂತ ಗೊತ್ತಿಲ್ಲ. 2 ತಿಂಗಳಿಂದ ಕಾಡ್ತಾ ಇದೆ ಈ ಕಾಯಿಲೆ. ಅಂದರೆ ಯಾಕೆ ಯಾರೂ ಕೂಡ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಗೌರ್ಮೆಂಟ್ ಸುಮ್ಮನಿದೆಯಾ? ಇಲ್ಲ ಈ ಊರನ್ನ ಕಡೆಗಾಣಿಸ್ತಾ ಇದೆಯಾ? ಅಪ್ಪಿ ತಪ್ಪಿ ಇವತ್ತು ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದೆ ಪೂರ್ತಿ ಒಂದಲ್ಲ ಒಂದು ದಿನ ಕರ್ನಾಟಕಕ್ಕೆ ಇಂಥ ಕಾಯಿಲೆ ಸ್ಪ್ರೆಡ್ ಆದಾಗ ಕ್ರಮ ತಗೊಳ್ತೀವಿ ಅಂತ ಹೋಗ್ತಾರಲ್ಲ, ಅದು ಸರಿನಾ? ಒಂದ್ಸಲ ಯೋಚನೆ ಮಾಡಿ. ಅಕಸ್ಮಾತಾಗಿ ಈಗ ಪೇಪರ್ ಓದ್ತಾ ಇರೋರು ನೋಡಿರ್ತಾರೆ. ಬಟ್ ಆದರೂ ಕೂಡ ಕೆಲವಷ್ಟಕ್ಕೆ ಗೌರ್ಮೆಂಟ್ ಅವರು ಆ್ಯಕ್ಷನ್ ತಗೊಳ್ಳೇಬೇಕು. ಇಂಥದ್ದಕ್ಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಈ ಕಾಯಿಲೆ ಎಲ್ಲರಿಗೂ ಸ್ಪ್ರೆಡ್ ಆದರೆ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ತಾರೆ? 400 ಫ್ಯಾಮಿಲಿ ಅಂದರೆ ಏನಿಲ್ಲ ಅಂದ್ರೂ ಸುಮಾರು 1200ರಿಂದ 1500 ಜನ ಇರ್ತಾರೆ. ಬೇಡ 2000 ಜನನೂ ಇರೋ ಚಾನ್ಸಸ್ ಇರುತ್ತೆ. 2000 ಜನದಿಂದ ಈ ಕಾಯಿಲೆ 2 ಲಕ್ಷ ಜನಕ್ಕೆ ಸ್ಪ್ರೆಡ್ ಆದರೆ, ಇಲ್ಲ 20 ಲಕ್ಷ ಜನಕ್ಕೆ ಸ್ಪ್ರೆಡ್ ಆದರೆ ಎಲ್ಲಿ ಗೌರ್ಮೆಂಟಿಂದ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡ್ಕೊಳಕ್ಕಾಗುತ್ತೆ? ಈಗಿರುವಂಥ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದನ್ನು ಕಂಟ್ರೋಲ್ ಮಾಡಿದ್ರೆ ಸ್ಪ್ರೆಡ್ ಆಗೋದನ್ನು ಅವಾಯ್ಡ್ ಮಾಡ್ಬೋದೇನೋ. ಇಲ್ಲ ಅಂದರೆ ಈ ಕಾಯಿಲೆ ಪೂರ್ತಿಯಾಗಿ ಸ್ಪ್ರೆಡ್ ಆದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ. ಆಪ್ಷನ್ ಇಲ್ಲದೆ ಜನ ಒದ್ದಾಡಿ ಕೊನೆಗೆ ಕೆಲಸ ಮಾಡೋಕ್ಕಾಗಲ್ಲ, ತಿನ್ನೋಕೆ ಆಹಾರ ಇಲ್ಲ, ಮನುಷ್ಯ ಕೂತಿ ಜಾಗದಲ್ಲೇ ಸಾಯ್ಬೇಕಾಗುತ್ತೆ. ಮನೆ ಒಳಗಡೆ ಬಾಕ್ಲು ಹಾಕಿರೋರು ಬಾಕ್ಲು ಹಾಕ್ಕೊಂಡೇ ಸಾಯ್ಬೇಕಾಗತ್ತೆ, ಆಚೆ ಬರೋಕ್ಕೂ ಆಗೋದಿಲ್ಲ. ನಾನು ಕಾಲಜ್ಞಾನಗಳನ್ನು ಓದುವಾಗ ಕೆಲವಷ್ಟು ವಿಷಯಗಳನ್ನ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಇವು ಕೂಡ ಮೆನ್ಷನ್ ಆಗಿದ್ವು. 64 ಕಾಯಿಲೆಗಳು ಬರುತ್ತೆ. ಅದರಿಂದ ಮನುಷ್ಯರು ಬಾಗಿಲು ತೆಗಿಯೋದಕ್ಕಾಗದೆ ಮನೆ ಒಳಗಡೆನೆ ಸಾಯ್ತಾರೆ, ಎದ್ದೋಳೋದಕ್ಕಾಗೋದಿಲ್ಲ, ಕೂತಿದ್ದವರು ಕೂತಿದ್ದ ಜಾಗದಲ್ಲೇ ಸಾಯ್ತಾರೆ ಅಂತ ಎಲ್ಲ ಬರೆದಿತ್ತಲ್ಲ. ಅಂಥ ಸನ್ನಿವೇಶ ಈಗ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ, ಅದು ಎಲ್ಲೋ ಅಲ್ಲ ಚಿಕ್ಕಮಂಗ್ಳೂರಲ್ಲಿ ಕ್ರಿಯೇಟ್ ಆಗಿದೆ. ಇದನ್ನು ಈಗಲೂ ಕೂಡ ಗೌರ್ಮೆಂಟ್ ಅವರು ಎಚ್ಚೆತ್ಕೊಂಡು ಏನು ಮಾಡಲಿಲ್ಲ ಅಂದರೆ ಒಂದಲ್ಲ ಒಂದು ದಿನ ಇದು ಎಲ್ಲರಿಗೂ ತೊಂದರೆ ಆಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಕಾರಣ ಗೌರ್ಮೆಂಟ್ ಅವ್ರು ಸ್ವಲ್ಪನಾದರೂ ಎಚ್ಚೆತ್ಕೊಳ್ಳಿ, ಈ ಊರಿನ ಕಡೆ ಗಮನ ಹರಿಸಲಿ. ಏನು ಕಾಯಿಲೆ ಬಂದಿದೆ ಅಂತನಾದರೂ ಟೆಸ್ಟ್ ಮಾಡಲಿ. ಆವಾಗಾದರೂ ಈ ಕಾಯಿಲೆ ಅವಾಯ್ಡ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಸ್ಪ್ರೆಡ್ ಆದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ, ಜನ ಬಲಿಯಾಗ್ತಾರೆ. ಆದಷ್ಟು ಇಂಥದಕ್ಕೆ ಸ್ವಲ್ಪ ಈ ವಿಡಿಯೋಗಳನ್ನ ಶೇರ್ ಮಾಡೋದನ್ನ ತಿಳಿವಿ. ಬೇರೆ ಯಾವುದಾದೋ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ. ಇಂಥ ಕಾಯಿಲೆಗಳು ಹೊಸದಾಗಿ ಉಟ್ಕೊಂಡಾಗ ಆ ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ. ಇಲ್ಲ ಅಂದರೆ ಇದಕ್ಕೆ ನೀವು ಕೂಡ ಬಲಿಯಾಗೋ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಮನ್ನು ಕಾಪಾಡೋದಕ್ಕೂ ಯಾರೂ ಇರೋದಿಲ್ಲ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಈಗ ಪ್ರಿಕಾಷನ್ ತಗೊಳ್ಳೋ ಟೈಮು ಈಗ ತಗೊಳ್ಳಿಲ್ಲ ಅಂದರೆ ಮುಂದೆ ಕ್ಯೂರ್ ಮಾಡೋದಕ್ಕಾಗೋದಿಲ್ಲ. ಇನ್ನು ನಿಮಗೆ ಬಿಟ್ಟಿದ್ದು ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಬೇರೆಯವ್ರಿಗೂ ರೀಚ್ ಆಗಲಿ, ಗೌರ್ಮೆಂಟ್ ತನಕ ಇದು ಮುಟ್ಲಿ, ಗೌರ್ಮೆಂಟ್ ಅವ್ರು ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ, ಆ ಊರಿಗೂ ಒಳ್ಳೇದಾಗಲಿ, ಪ್ಲಸ್ ಕಾಯಿಲೆ ಸ್ಪ್ರೆಡ್ ಆಗದೆ ಇರಲಿ. ಅಷ್ಟೇ ನಮ್ಮ ಉದ್ದೇಶ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.